ಸ್ವಪ್ನ ರೆಡಿ ಆದ್ಯಾ? ಲೇಟ್ ಆಕೈತಿ ಮತ್ ಅದಕ್ಕ ನೋಡು ಅಂತಿಂತದ ಅರ್ಬಿ ಹಾಕೋಬಿಡ. ಅಲ್ಲಿ ನಮ್ಮ ಅವ್ನು ನೋಡಿದ್ರೆ ಮತ್ತೆ ಬೈತಾಳ. ಬಂದೆ ನಾನು ಅದು ನೀ ಓ ಮೇಡಮ್, ನಮ್ಮ ಮನೆಗೆ ಒಬ್ಬಿಗೆ ಸ್ವಪ್ನ ಅಂತಿದ್ಲ, ನೀವೇನಾರ ನೋಡಿರೆ? ಆ ಸ್ವಪ್ನ ಮನಿ ಬಿಟ್ಟು ಹೋದ್ಲ. ಇವಾಗ ಹೊಸ ಸ್ವಪ್ನ ಬಂದಾಳ. ಓ, ಹೊಸ ಸ್ವಪ್ನನ ಇದು? ಅದಕ್ಕೆ ಎಷ್ಟು ಚೇಂಜಸ್? ನಿಮಗೆ ಹಳೆ ಸ್ವಪ್ನ ಇಷ್ಟನಾ, ಹೊಸ ಸ್ವಪ್ನ ಇಷ್ಟನಾ? ಏನ್ ಹೇಳಿ? ಆ ಈಗಿನ ಸ್ವಪ್ನ ಅಂದ್ರೆ ನಂಗೆ ಬಹಳ ಇಷ್ಟ. ಏನ್ ಸಖತ್ತಾಗಿ ಕಾಣಕತ್ತಿ ಗೊತ್ತನ? ಏನ್ ನಿನ್ ಫ್ಯಾಷನ್, ನಿಜವಾಗ್ಲು ಫಿದಾ ಆಗ್ಬಿಟ್ಟೆ. ಅಂದ್ರೆ ಹಳೆ ಸ್ವಪ್ನ ಇಷ್ಟ ಇಲ್ಲ. ಮದ್ವೆ ಹೆಂಗ್ ಮಾಡ್ಕೊಂಡ್ರಿ ಮತ್ ನನ್ನ? ನಾ ಇಷ್ಟ ಇಲ್ಲ ಅಂದ್ರೆ ಅಲ್ಲ, ನಾನ್ ಮತ್ತೆ ಈಗ ಇದ್ದಂಗಿದ್ನೇನ ಅವಾಗ ಇಷ್ಟಪಟ್ಟು ಮದ್ವೆ ಮಾಡ್ಕೊಂಡ್ರಿ. ಈಗ ಆಗ್ಲೇ ಯಾಕೆ ಇಷ್ಟ ಇಲ್ಲ ಅದ್ರ ನಿಮ್ಗೆ? ಈಗ ನಾ ಮತ್ತೆ ಹಿಂಗ್ ಚೇಂಜ್ ಆಗ್ಯಾನಂತ ಇಷ್ಟಪಡಾಕತ್ತೀರಿ? ತೋತ ಇಲ್ಲಪ್ಪ, ನನಗೆ ಹಳೆ ಸ್ವಪ್ನನೇ ಇಷ್ಟ. ಅಂದ್ರ ಈಗ ನಾ ಫ್ಯಾಷನ್ ಮಾಡಬಾರ್ದಲ್ಲ? ಅವಾಗಿದ್ನಲ್ಲ ಇಟೇ ಪ್ಯಾಂಟ್ ಹಾಕೊಂಡು ಆಗ ಅಂಗಿ ಹಾಕೊಂಡು ಒಂದ್ ನಮನಿ ಸೀರೆ ಉಟ್ಕೊಂಡು ಹಂಗೆ ಇರ್ಬೇಕುದಿಲ್ಲ? ಹಂಗಿದ್ರೆ ಇಷ್ಟ ನಾ ನಿಮ್ಗ? ಅತ್ತಿಯವ್ರು ನೋಡಿದ್ರೆ ಬಾಯಿಗೆ ಬಂದಂಗೆ ಬೈತಾರ, ನಿಮಗ್ ನೋಡಿದ್ರೆ ಹಂಗಿರ್ಬೇಕು, ಹೌದಿಲ್ಲ? ಏನ್ ಜಗಳ ತೆಗಿ ಮೂಡ್ನ್ಯಾಗದ ಏನ? ಹೆಂಗ ಹಂಗಂದ್ರೆ ಹಿಂಗಂತಿ, ಹಿಂಗಂದ್ರೆ ಹಂಗಂತಿ. ತಮಾಷೆ ಮಾಡ್ದೆ. ಸರಿ, ಲೇಟ್ ಆತು, ಬಾ ನಡಿ ಹೋಗುನು ಯುವ ಫಿಲಮಿಗೆ. ಲೇಟ್ ಆತ್, ಬಾ ದೌಡ್ ಬಾ. ಫಸ್ಟ್ ಡೇ ಫಸ್ಟ್ ಶೋ ಹೋಗ್ಬೇಕಂತ ಎಷ್ಟು ಆಸೆ ಐತ್ ನಂಗೆ ಯುವ ಫಿಲಮ್. ನಾ ಯಾವ್ದು ಪಿಕ್ಚರ್ನು ಹಂಗೆಲ್ಲ ಹೋಗಿ ನೋಡೇ ಇಲ್ಲ. ಇದೇ ಫಸ್ಟ್ ಟೈಮ್ ಟಾಕೀಸ್ಗೆ ಅಂತ ಹೋಗ್ತಾ ಇರೋದು, ಅದು ನಿಮ್ ಜೊತೆಗೆ. ಗೊತ್ತೇನ? ನೀನ ಹಂಗಾರೆ ಯಾವ ಫಿಲಮ್ ನೋಡೇ ಇಲ್ಲ? ಅಯ್ಯೋ, ಬಾ ಈಗ ಹೋಗುನ್. ಮಾಲ್ ಕರ್ಕೊಂಡು ಹೋಗ್ತಿದ್ದೇನೆ ಬಾ ನಿಂಗ. ಅರ್ಬನ್ ಓಯಿಸಿಸ್ ಮಾಲ್ ಬೀವನ್ ಸಖತ್ತಾಗೈತಿ ಗೊತ್ತಾ, ಒಳಗ ಕರ್ಕೊಂಡು ಹೋಗ್ತೀನಿ ಬಾ. ಮಾಲ ನಾನು ನೋಡೇ ಇಲ್ಲ, ಹೆಂಗೈತ್ ಒಳಗಂತ. ಆ ಮಾಲ್ಗೆ ಈ ಡ್ರೆಸ್ ಚಂದ ಕಾಣ್ತೈತಿ, ಇನ್ ಬೇರೆ ಹಾಕೋಲೆ? ಇರ್ಲಿ ಇದೇನಾಗೈತಿ, ಸಖತ್ತಾಗಿ ಕಾಣಕತ್ತೈತಿ, ಚೆನ್ನಾಗಿ ಐತಲ್ಲ. ನಾವು ಚೆನ್ನಾಗಿರೋ ಡ್ರೆಸ್ ಹಾಕೊಂಡು ಹೋಗ್ಬೇಕು, ನಮಗಿಷ್ಟ ಆಗ್ಬೇಕಷ್ಟ. ಅದಕ್ಕೆ ಸೂಟ್ ಹಾಕತಿ ಬಿಡ್ತೈತಿ ಇವೆಲ್ಲ ಯೋಚನೆ ಮಾಡಬಾರ್ದು. ಅತ್ತಿಯವ್ರಿಗೆ ಹೇಳಿದ್ರಿ? ಅಯ್ಯೋ ಹೇಳ್ಬೇಕು, ಗೊತ್ತಾಗಿ ಹೇಳ್ತೀನಿ. ಅವ ಹೊರ ಕುಂತಿರ್ಬೇಕು, ಬಾ ಅಲ್ಲಿ ಹೇಳೇ ಹೋಗ್ಬಿಡು. ನೀವು ಮುಂದೆ ಹೋಗ್ರಿ, ನಾ ಬ್ಯಾಗ್ ತಗೊಂಬರ್ತೇನೆ. ಅತ್ತಿಯವರಿಗೆ ನಾನು ಹಾಕೊಂಡಿದ್ದ ಡ್ರೆಸ್ ಇಷ್ಟ ಆಗ್ಬೋದು. ನಾನು ಈಗೀಗ ಅವರಿಗೆ ತಕ್ಕಂಗಿರಕ್ಕೆ ಇಷ್ಟಪಡಾಕತ್ತೀನಿ. ಅವ್ರ ಒಟ್ಟು ನನ್ನ ಜೊತೆ ಚಂದಾಗಿದ್ರೆ ಅಷ್ಟೇ ಸಾಕು ನನಗೆ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹೊಂದ್ಕೊಳಕ್ಕೆ ಪ್ರಯತ್ನ ಪಡ್ತೀನಿ. ಹೆಂಗಾರ ಮಾಡಿ ಒಟ್ಟು ಅತ್ತಿ ಮನಸ್ಸು ಮಾತ್ರ ಗೆಲ್ಬೇಕು. ರೀ, ಕರ್ಕೊಂಬರ್ರಿ. ಯಾರನ್ನ ಕರ್ಕೊಂಬರೋದು? ಅತ್ತಿಯರ ಅದೇನಿಲ್ರಿ, ಎರಡು ಹುಡುಗರ್ನು ಅವನ ಕಡೆ ಬಿಟ್ಟು ಹೋಕೇನ್ರಿ. ಯಾಕಂದ್ರೆ ನಾ ಸಂಜೆಗೆ ಬರೋದು ಒಂಚೂರು ಲೇಟ್ ಆಕೈತಿ, ಮತ್ತು ನಿಮಗೆ ಸುಮ್ಮನೆ ತೊಂದರೆ ಆಗೋದು ಬೇಡ. ಅದಕ್ಕೆ ಇವತ್ತು ನೀವು ಆರಾಮಾಗಿರ್ರಿ. ಅವು ಹೇಳ ಕರ್ಕೋತೇನೆ ನಾನು, ಕರ್ಕೊಂಬ ಅಂತೇಳಿ. ಯಾಕೆ ಅಂದ್ರೆ ಆ ಹುಡುಗರಿಗೆ ನಿಮ್ಮ ಅವ್ನು ರೂಢಿ ಮಾಡ್ಬೇಕಂತ ಮಾಡಿ ಏನ? ನಾನು ಮೊಮ್ಮಕ್ಕಳವು ನನ್ನ ಕಡೆನೇ ಇರ್ತಾವೆ. ಯಾಕೆ ನಾ ಅಲ್ಲಿ ಬಿಡುದಿಲ್ಲ ಈಗ. ಹೌದು, ನೀ ಯಾಕೆ ಸಂಜೆಗೆ ಹೊತ್ತಾಗಿ ಬರ್ತೀಯ? ಅದು ಅತ್ತಿಯರ ಅದು ಯವ್ವ, ನಾನ ಹೇಳಿದ್ದ ಅದು ಸಂಜಿಕ ಏನಿಲ್ಲ, ನಮ್ಮ ಆಫೀಸ್ನಾಗ ಎಲ್ಲರೂ ಸೇರಿ ಮಾತಾಡ್ಕೊಂಡಿವಿ. ಅವರು ಕೊಲೀಗ್ಸ್, ಆಮೇಲೆ ಅವ್ರವ್ರ ಮಿಸಸ್ ಕರ್ಕೊಂಡು ಅವರು ಬರ್ತಾರೆ, ನನ್ನ ಫ್ರೆಂಡ್ಸ್. ನಾನು ಈಗಿನೂ ಎಲ್ಲರೂ ಸೇರಿ ಯುವ ಫಿಲಮಿಗೆ ಹೊಂಟೇವಿ ಮಾಲ್ಗೆ. ಅದಕ್ಕೆ ಹೋಗಿ ಬರೋಣ ಅಂತ. ಮತ್ತು ಹೋಗಿ ಬರೋದು ಲೇಟ್ ಆಕೈತಿ, ಮತ್ತಿನ ಮಕ್ಳು ನಿನ್ಗಲ್ಲಿ ಆಡ್ತಾರ. ಅದಕ್ಕೆ ಅವ್ರವ್ರ ಕಡೆ ಬಿಟ್ಬಿಟ್ರೆ ನಮಗೂ ಚಿಂತಿರಂಗಿಲ್ಲ ಅಂತ ಅಷ್ಟೇ. ಅಂದ್ರೆ ಈಗ ನನ್ನ ಕಡೆ ಬಿಡೋದ್ರಿಂದ ಭಾಳ ಚಿಂತೆ ಮಾಡಕತ್ತೀಯ ನೀನು? ಇಲ್ಲ ಬೇ, ಯಾಕೆ ಹಂಗೆ ಯಾಕೆ ಮಾತಾಡ್ತಿ? ನಾ ಚಿಂತೆ ಯಾಕೆ ಮಾಡ್ಲಿ? ನೀ ಅಷ್ಟು ಚಲೋ ನೋಡ್ಕೊಂತಿ. ಅಕ್ಕ, ಆ ಪಿಕ್ಚರ್ ಏನೋ ಬಹಳ ಚಲೋ ಐತಂತ. ನಾವು ನೋಡ್ಬೋದಿತ್ತವ. ನಿನಗೆ ಹೆಂಗೆ ಗೊತ್ತಾತ? ಮನ್ಯಾಗ ಬಿದ್ದಿರ್ತಿ 3 ಹೊತ್ತು. ಅಕ್ಕ, ಅದು ಟಿವಿಯಾಗೆಲ್ಲ ಹೇಳಕತ್ತಿದ್ರೆ, ಟಿವಿಯಾಗೆಲ್ಲ ಅದಕ್ಕೆ ಹೇಳಿದೆ. ಪಿಕ್ಚರು ಭಾಳ ಚೆನ್ನಾಗೈತಂತ. ಹೌದಾ? ಹಾಗಾದ್ರೆ ನಾವು ಬರ್ತೇವಲ್ಲ, ನಮ್ಗೊಂದೊಂದು ಟಿಕೆಟ್ ತಗೋಸ, ಮತ್ತೆ ನಾವು ಪಿಕ್ಚರ್ ನೋಡೋಣ ಬೇಡ? ಅವ್ವ, ನೀವ್ ಇನ್ನೊಂದ್ಸಲ ಹೋಗ್ರಿ, ನಮ್ ಜೊತೆಗೆ ಬೇಡ, ನಮ್ ಫ್ರೆಂಡ್ಸ್ ಇರ್ತಾರ. ಯಾಕ ತಂದೆ ತಾಯಿ ಕರ್ಕೊಂಡಾಗ ಅವಮಾನಕತ್ತೆ ನಿಂಗ? ಅವಮಾನ ಪ್ರಶ್ನೆ ಅಲ್ಲ, ನಾವೆಲ್ಲ ಹರಿದವರು. ನನ್ನ ಜೊತೆಗೆ 4 ಮಂದಿ ಗಂಡಸೂರು ಫ್ರೆಂಡ್ಸ್ ಇರ್ತಾರ, ಈಗಿ ಜೊತೆಗೆ ಒಂದು 4 ಮಂದಿ ಅಲ್ಲಿ ಆಫೀಸ್ನಾಗಿರೋರು ಹೆಂಗೆ ಫ್ರೆಂಡ್ಸ್ ಇರ್ತಾರ. ಅವು ಏನಾಗ್ಬಿಡ್ತೈತಿ ಅಂದ್ರೆ, ಹಿಂಗೆ ಹೋದ್ಗುಟ್ಲೆ ಒಂಥರ ಮಾತಾಡೋಕ್ಕೆಲ್ಲ ಪ್ರೈವೇಸಿ ಇರಲ್ಲ, ನಿಂದ್ರಾಕ್ ಸರಿ ಅನ್ಸಲ್ಲ. ಅದಕ್ಕಷ್ಟೇ. ನೀವು ಯಾರನ್ನ ಅಪ್ಪ ನೀನು ಇವ್ರು ಹೋಗಿ ಬರ್ರಿ ಅತ್ತಿ ಚಿಗವ್ವ, ನಾ ಬೇಕಾದ್ರೆ ರೊಕ್ಕ ಕೊಡ್ತೀನಂತ. ಇವ್ರ ಮಾತೆಲ್ಲ ಏನ್ ಕೇಳ್ಬೇಡಪ್ಪ, ನೀವ್ ಹೋಗಿ ಬಾ, ನಂಗೆ ಗೊತ್ತಾಕತ್ತದೆಲ್ಲ. ಹಂಗೆಲ್ಲ ನಿಂದ್ರಾಕ್ ಸರಿ ಅನ್ಸಲ್ಲ. ನಾವು ದೊಡ್ಡವ್ರು ಏನ್ ನಿಮ್ ಜೊತೆಗೆ, ನೀವು ಸಣ್ಣವ್ರು, ನೀವು ಹೋಗಿ ಬರ್ರಿ, ಹೌದಿಲ್ಲ? ಹೋಗು. ಇವ್ರಬ್ರೆ ತಾವು ಕರ್ಕೊಂಡು ಹೋಗಲ್ಲ, ನನ್ನ ಮಗ ಕರ್ಕೊಂಡು ಹೊಂಟ್ರೆ ಅದಕ್ಕೂ ಬಿಡೋದಿಲ್ಲ. ನಾ ಹೆಂಗ ಕಾಡೆ ಬೇಡ ಏನ ಮಾಡತ್ತಾಗ ಒಟ್ಟು ಟಿಕೆಟ್ ಬುಕ್ ಮಾಡ್ಲಾ, ನಾನು ನೋಡ್ತೇನೆ ಅನ್ನಕತ್ತೇನಿ. ನೀವೊಬ್ಬ ನೀವೊಬ್ಬ ಆತಾಗ. ಪಾಪ ಅವರಿಬ್ಬರು ನೆಮ್ಮದಿಯಾಗಿ ಇರಾಕ್ ಬಿಡ್ತಾ ಇಲ್ಲಲ್ಲ ಇವರು. ಯಾಕೆ ನನಗೆ ಈ ಹೆಣ್ಮಗಳ ಮೈ ಸೇರಕ್ಕಾಗೋಲ್ತಲ್ಲ? ಹ್ಞೂ ಅಕ್ಕ, ಪಿಕ್ಚರ್ ಭಾಳ ಚಲೋ ಐತಂತ, ನಾವು ಹೋಗೋಣಕ್ಕ.
ಟಿಕೆಟ್ ಬುಕ್ ಮಾಡಕ್ಕೆ ಹೇಳಿ ನಿನ್ ಗಂಡಗ ನೀನ ಬೇಡ ಅಂದಿರ್ಬೇಕು ಮತ್ತಿನೇನೈತಿ ನಾವ್ ಅಟ್ಟ ಟಿಂಗ್ ಟಿಂಗ್ ಅಂತ ಬಗಲಿ ಹಾಕೊಂಡು ಹೋಗಿ ಬರೋಣ್ರಿ ಇವ್ರು ಯಾರು ಬೇಡ ಅಂದಿರ್ಬೇಕು ನೀ ಅತ್ತಿ ಮಾವ ಅನ್ನೋದು ಏಟ್ರ ಕಿಮ್ಮತ್ ಐತೆ ನೋಡು ನಿಮ್ಮ ಮಾವ ನೋಡಿದ್ರೆ ಸೀಮೆಗಿಲ್ಲದ ಸೊಸಿ ನೀನ ಸಿಕ್ಕಿ ಅನ್ನಂಗೆ ಅವ ಮಾಡ್ತಾನೆ ನೀ ನೋಡಿದ್ರೆ ಕಿಲುಪ್ ಕಾಸಿನ ಮರ್ಯಾದಿನೂ ಕೊಡೋದಿಲ್ಲ ಮಾವನು ಕಬರಿಲ್ಲ ಏನಿಲ್ಲ ಹೊಂಟಿನ ತಳಾಲೆ ತಯಾರಾಕೊಂಡು ತೋ ಮನಸ ನೀ ಹೋಗಮ್ಮ ತಲೆ ಕೆಡ್ಸ್ಕೊಬಿಡ ಏಯ್ ಕರ್ಕೊಂಡು ನಡಿಯಕಿನ್ ಆ ಹುಡುಗರು ತಗೋ ಇಲ್ಲಾಂದ್ರ ನೀವೇನ್ ಬಿಡಬೇಡ್ರಿ ನಾನೇ ಕರ್ಕೊಂಡು ಹೋಗಿನ್ ಬಿಡು ಅಲ್ಲಿ ಅವ್ರ ಮನಿಗೆ ಗಿರ್ಜಕ್ಕರ್ ಮನಿಗೆ ಅಡ್ಯಾಡ್ಕೋ ಅಂತ ಈಗ ಏನ ನೀವ್ ಯಾಕೆ ಸುಮ್ಮನೆ ಕರ್ಕೊಂಡು ಹೋಗಿ ಅಲ್ಲಿ ಬಿಡ್ತೀರಿ ಬೈಕಿನ ಮ್ಯಾಗ ಇಲ್ಲಿದ್ರೆ ನಾವೇನ ಮಾಡಿಬಿಡ್ತೇವೆ ನೋಡಿ ಮಕ್ಕಳನ್ನ ಅದಕ್ಕೆ ಒಯ್ದು ಬಿಡ್ತಾಳಲ್ಲಿ ಹಂಗಲ್ಲತ್ತಿ ಸಂಜಿಕ್ ನಾವು ಬರೋದ್ ಲೇಟ್ ಆಕೈತಿ ಅದಕ್ಕೋಸ್ಕರ ಬರೇ ಇಂತದ ಏ ಹುಡುಗರು ಕರ್ಕೋತೀನಿ ನಡಿ ಹೋಗುನ್ ಬಾರಿ ನಸಗುನ್ನಿ ಹೆಂಡತಿ ಸೆರಗನಾಗ ಸೇರ್ಕೊಂತ ನಂಗ ರೀ ಬರ್ರಿ ನಾವು ಪಿಕ್ಚರ್ಗೆ ಹೋಗ್ಬರ್ನ ಏ ಮಾಡಕ್ ಕೆಲ್ಸ ಇಲ್ಲ ನಿನಗ ಪಿಕ್ಚರ್ ನೋಡು ವಯಸ್ಸನ್ಲೆ ರಾಮಕೃಷ್ಣ ಅಂತೇಳಿ ಅಲ್ಲಿ ಜಗಲಿ ಮುಂದ್ ಕುಂತು ಭಜನಿ ಮಾಡೋಗು ಪಿಕ್ಚರ್ ನೋಡ್ತಾಳ ಅಂತ ಅಕ್ಕ ಏನ ಈ ಮನಿ ಒಳಗ ನಿನಗಂದ್ರ ಕಿಮ್ಮತ್ತಿಲ್ಲ ನೋಡಕ ಕರೆನ ನಿನಗಂದ್ರ ಕಿಮ್ಮತ್ತ ಇಲ್ಲಕ್ಕ ಇವ್ರು ಆಡಿದ್ದ ಆಟ ಆಗ್ಬಿಟ್ಟತಿ ಏನ್ ಮಾಡ್ಲೆ ಬಯವ್ವ ನನಗೂ ಸಾಕಾಗೈತಿ ನನಗಂದ್ರ ಕಿಮ್ಮತ್ತಿಲ್ಲ ಈ ಮನಿ ಒಳಗೆ ಇವತ್ತು ಗೊತ್ತಾಗೈತೆ ನನಗೆ ಈ ಬಿಡಾಡಿ ಯಾವಾಗ ಸಸಿಯಾಗಿ ಮನೆಗೆ ಬಂದ್ಲ ಅವತ್ತೇ ಗೊತ್ತಾಗೈತಿ ಆದ್ರೂ ಬಾಯಿ ಮುಚ್ಕೊಂಡದೇನಿ ಹಾಳಾಗಿ ಹೋಗ್ಲಿ ಅಂತೇಳಿ ಮತ್ತೇನ್ ಮಾಡ್ಬೇಕು ಕರೀನಾಕ ನೀ ಹಿಂಗೆ ಇದ್ದೆ ಅಂದ್ರೆ ನಿನ್ನೇನಿಲ್ಲ ಮೂಲ ಗುಂಪ ಮಾಡ್ತಾರವ್ರು ಅಷ್ಟೇ ನೀನು ಗಟ್ಟಿ ಆಗ್ಬೇಕು ನೋಡು ಅಷ್ಟೇ ಮತ್ತೇನಿಲ್ಲ ನೀ ಗಟ್ಟಿ ಆದಿ ಬಗ್ತಾರ ಇಲ್ಲ ನಿನ್ನ ಮೂಲೆಗೆ ಹೋಗಿತಾರವ್ರು ಸ್ವಲ್ಪ ದಿನ ತಡಿ ಮನಿ ಲೋನ್ ಮುಟ್ಲಿ ಆವಾಗೈತಿ ಬಿಡಾಡಿ ಏನ ಮುಟ್ಟಿ ನೋಡ್ಕೋಬೇಕು ಹಂಗೆ ಬೀಳ್ತಾವಿಕಿ ರೀ ಆ ಇವಂಗ ಶಾಮಣ್ಣಾರ್ದ ಆ ಒಂದು ಎಲ್ಲ ಬರ್ಮಣ್ಣಾರ್ದಾರ ಟ್ಯಾಕ್ಟ್ರಿಗೆ ಹೇಳ್ರಿ ಮತ್ತೆ ಮಂದಿ ಹೊಂಡಿಸ್ಬೇಕಲ್ಲ ಮತ್ತೆ ಏ ಬಸ್ ಹೇಳ್ಬಿಡುನ್ ಬಿಡು ಒಂದ್ ತೆರಿ ಬರಬರಿ ಐತಿಲ್ಲ ನಿಮ್ದು ಬಸ್ ಹೇಳ್ಬಿಡೋನ್ ಬಿಡಿ ಬಸ್ ಗಿಸು ಎಲ್ಲ ಏನು ಬೇಡ ಟ್ಯಾಕ್ಟ್ರಿನ ಹೊಂಡ್ಸುನು ಟ್ಯಾಕ್ಟ್ರಿ ಆದ್ರೆ ಸಸ್ತಾದಾಗ ಆಕತ್ರಿ ಮೊದ್ಲ ರೊಕ್ಕಿಲ್ಲ ಅನ್ನಕತ್ತ ನೀವ ಅದಕ್ಕೆ ಏನು ಬಸ್ ಗಿಸ್ ಆದ್ರೆ ಭಾಳ ತುಟ್ಟಕತ್ತಪ್ಪ ಸುಮ್ಮನಿರು ನೀನು ಅಲ್ಲ ನಾ ಅಂತೀನಿ ನಿನಗೆ ಬುದ್ಧಿ ಐತಿಲ್ ತಲೆಯಾಗಂತ ಯಾಕೆ ಏನಾತ ನಕ್ಲಿ ಮಾಡಾಕತ್ತೇನೆ ಮಾನ್ಗೇಡಿ ಅಲ್ಲೇ ಇಲ್ಲಿಂದ ಹುಬ್ಬಳ್ಳಿಗೆ ಏನ್ ದೊಡ್ಡ ಅಗಾದದು ಇಲ್ಲಿಂದ ಬಸ್ ಹತ್ತಿದ್ರೆ ಅಲ್ಲಿಗೆ ಇಳಿತಾರ ನಿಂದಂದ್ರ ಆಡೇತಾಗ ಸುಮ್ನಿರ ನೀ ತಲೆ ಕೆಡ್ಸ್ಕೊಬೇಡ ಅಲ್ಲಿ ಇಳೋದ್ರಂದ್ರ ಬರ್ತಾರ ಎಲ್ಲಾರು ಕೂಡ ಮನೆಗೆ ಹೆಂಗಾರ ಯಾಕೆ ಬರ್ವಲ್ರ ಕರೆದೇವ ಅಷ್ಟೇ ಅದ್ ಹೆಂಗಾಕತ್ರಿ ಇಲ್ಲಿಂದ ಮಂದಿ ಹೊಂದಿಸ್ಕೊಂಡು ಹೋಗ್ಬೇಕಪ್ಪ ನಾವು ಅವ್ರು ಹುಡ್ಕೊಂಡು ಯಾಕೆ ಬರ್ತಾರೆ ಏನು ಊರನ್ ಪದ್ಧತಿ ಗೊತ್ತಿಲ್ಲ ನಂಗೆ ಮಾಡ್ತಿರತ್ತಾಗ ಅದು ಅವ್ರ ಗಂಡ ಮಕ್ಕಳು ನಮ್ಮ ಮನೆಗೆ ಯಾರು ಬೇಕಲ್ಲ ನಾವು ಅವ್ರನ್ನ ಕರೆದಿರ್ತೇವಲ್ಲ ಅವ್ರನ್ನೆಲ್ಲ ನಮ್ಮ ಜೊತೆಗೆ ನಾವು ನಮ್ಮ ಗಡೆ ಕರ್ಕೊಂಡು ಹೋಗ್ಬೇಕಪ್ಪ ಸುಮ್ಮನೆ ಹಂಗಲ್ಲದ ಏನೋ ದೂರ ಬಾರ ಕರೆದೇವಪ್ಪ ಅಂದ್ರೆ ಒಂದು ಮಾತು ಅದು ಅಲ್ದ ನಮ್ಮ ಅಕ್ಕ ತಂಗಿಯರಿಗೆ ಎಲ್ಲರಿಗೆ ಫೋನ್ ಹಚ್ಬೇಕ್ರಿ ಅವ್ರೆಲ್ಲರೂ ಏನು ಇಲ್ಲೇ ಬರ್ತಾರೋ ಏನು ಸೀದಾ ಪೂಜಾರ ಮನೆಗೆ ಬರ್ತಾರೋ ಅದನ್ನು ಕೇಳ್ಬೇಕಲ್ಲ ಅಯ್ಯೋ ಹೌದಲ್ಲ ಎದಿ ಮ್ಯಾಗ ಇಟ್ಕೊಂಡು ಹಿಂಗೆ ಹೇಳಿದ್ರ ಅವ್ರು ಏನ್ ಬರ್ತಾರ ಏನ್ ಮಾಡ್ತಾರ ಯಾರಿಗ್ ಗೊತ್ತು ಇಲ್ಲ ಬರ್ತಾರ ಅದ್ಯಾಕೆ ಬರೋದಿಲ್ಲ ನಮ್ ಗಂಗಾ ಹೋಗ ಗೋರ ಹೋಗ ಏನ ರಾಚ ಹೋಗ ಆಮ್ಯಾಗ ಇದು ಯಾರ ಸಾಮಕ್ಕಗ ಅದು ಎಲ್ಲಾರ್ಗಿ ಹೇಳ್ತೇನೆ ಬರ್ತಾರ ಆಯ್ತು ಹಂಗಾರ ಅವ್ರೆಲ್ಲರಿಗೂ ಇಲ್ಲೇ ಬಾ ಅನ್ನ ಮತ್ತೆ ಯಾಕಲ್ಲಿ ಮನೆಗೆ ಹುಡ್ಕೊಂತ ಹೋಗಾರ ಓಸ್ರಿಗೆ ಇಲ್ಲೇ ಬಾ ಅಂತ ಹೇಳ ಫೋನ್ ಹಚ್ಚಿ ಇಲ್ಲಿಂದ ನಮ್ಮ ಗಡಗ ಓಸ್ರು ಟ್ರ್ಯಾಕ್ಟರ್ ತಗೊಂಡು ಹೋದ್ರ ಆತಪ್ಪ ಅಲ್ಲ ಈಗ ಹಂಗಾರ ಊಟದ ಖರ್ಚಿಗೆ ಎಷ್ಟು ಕೊಡಾಕತ್ತಿ ಮನ್ಯಾಗ ಮಾಡುದು ಏನು ಹಾಲು ಹಿಡ್ದು ಮಾಡಾಕತ್ತಾರೋ ಏನು ಎತ್ತ ವಿಚಾರ ಇಲ್ರಿ ಐತ್ಯಾರ ಹಾಲು ಹಿಡ್ದ ಮಾಡ್ತಾರಂತ ಅಲ್ಲೇ ಹಳೆ ಹುಬ್ಳಿ ಹಿರಣಗುಡಿ ಬಾಜುಕ ಒಂದು ಕಲ್ಯಾಣ ಮಂಟಪ ಆಗೈತಲ್ರಿ ಸಸ್ತಾಕು ಐತಿ ಒಂದಿನ ಕೇಟ ಐತಂತ ಹಂಗೆ ಒಂದು 100 ಮಂದಿ 100-150 ಮಂದಿ ಸೇರ್ಬೋದಂತ ಊಟಕ್ಕದು ಚಲೋ ಐತಂತ ಅದಕ್ಕೆ ಹಂಗೆ ಮಂದಿ ಕೂಡ್ಬೋದಂತ ಟೇಜ್ ಗೀಜ್ ಎಲ್ಲ ಅವರೇ ಇದು ಮಾಡ್ತಾರಂತ ಚಲೋ ಐತಂತ ಅಲ್ಲೇ ಏನೋ ಮಾಡ್ತಾರಂತ ಅಲ್ಲ ನೀ ಏನು ತಿಳಿದು ಮಾತಾಡಕತ್ತಿ ತಿಳಿಲಾರ್ದ ಮಾತಾಡತ್ತೀಶ ಅಂತವ ಒಂದು ಚಲೋ ಸೀರೆ ತೊಗೊಂಬರ್ಬೇಕಲ್ಲ ರೇಷ್ಮೆ ಸೀರೆನ ಯಾವಾಗ ಇನ್ನೂ ಹೋಗುದು ಆ ಬಂಗಾರನೂ ಅಷ್ಟೇ ಏನು ಅವನು ಒಮ್ಮೆ ಚೈನಾನ ತೊಗೊಂಬರ್ತಿರೋ ಉಂಗ್ರಾನ ತರ್ತಿರೋ ಏನು ಮಾಡ್ತೀರಿ ಅದನ್ನ ಗುರ್ಸಿದ್ದ ಫೋನ್ ಹಚ್ಚಿದ್ದೆ ಬರ್ತೇನೆ ಅಂದಿದ್ದ ಯಾಕೆ ಇಷ್ಟೊತ್ತಾತ ಮಾರ್ಕೆಟಿಗೆ ಹೋಗ್ಬೇಕೀಗ ಬಂದೇನವ ಬಂದೆನಪ ಬೇಷ ಆತ ಏನಪ್ಪ ರೊಕ್ಕದ ಕೇಳೇನಿ 8% ಬಡ್ಡಿ ಅಂತ ಸೆಟ್ಲ್ಮೆಂಟ್ನಾಗ ಇಸ್ಕೊಂಬಂದನಿ ಏನ ನೋಡು ತಗ ರೊಕ್ಕ ಒಂದು ಇದ್ದಿದ್ದಿಲ್ಲ ಈಗ 1 ಲಕ್ಷ ರೂಪಾಯಿ ಕೊಡ್ರಿ ಅಂತ ಇಸ್ಕೊಂಬಂದಿನಿ 8% ಬಡ್ಡಿ ಅಂತ ಅವ್ನು ಬಡ್ಡಿ ಹಿಡ್ದ ಕೊಟ್ಟಾನ ಈಗ ಚೈನಾ ಉಂಗ್ರ ತಗೊಳ್ಳೋದು ಹೆಂಗೋ ಏನು ನನ್ನ ತಲೆನೇ ಓಡ್ವಲ್ತು ಚೈನಾ ಉಂಗ್ರ ಅಲ್ಲ ಬರೀ ಚೈನಾ ಆ ಹುಡುಗ ಒಂದು ಜೋಡಿ ಅರಿಬಿ ಮತ್ತೆ ನನ್ನ ಈಕಿಗೆ ಪೂಜಾಗ ಒಂದು ಜೋಡಿ ಅರಿಬಿ ಅಷ್ಟೇ ಬರೀ ಒಂದು ಜೊತೆ ಚೈನ್ ಅಷ್ಟೇ ಆಮೇಲೆ ಒಂದು 20,000 ರೂಪಾಯಿ ಮತ್ತೆ ಊಟದ ಖರ್ಚಿಗೆ ಅಂತ ಕೊಡ್ಬೇಕಲ್ಲ ನಾವು ಹಂಗ ಇವತ್ತು ಬೈಕಿ ಬುತ್ತಿಗೆ ಏನೇನು ಅಡುಗೆ ಮಾಡ್ಕೋಬೇಕಲ್ಲ ಅವೆಲ್ಲ ಸಂತಿ ತೊಗೊಂಬಂದೆ ಇಲ್ಲೇ ಶೆಟ್ರ್ ಅಂಗಡಿಯಾಗ 5,000 ರೂಪಾಯಿ ಆಗೈತೆ ಅದ್ರದ ಅಲ್ಲ ಬೇ ಏನು ಲೆಕ್ಕ ಐತಿಲ್ ಬೇವ ತೀರಾತಾಗ 5,000 ರೂಪಾಯಿ ಇಲ್ಲೇ ಸಂತೆ ಆಗೈತಂದ್ರೆ ಮತ್ತೆ ಅಲ್ಲಿ ಊಟದ ಖರ್ಚು ಯಾಕೆ ಕೊಡ್ತೀಯ ಅಲ್ಲ ಮತ್ತೆ ಅಲ್ಲಿ ಅಡುಗೆ ಮಾಡಿಸೋದಾದ್ರೆ ಇಲ್ಲಿಂದ ಯಾಕೆ ಬುತ್ತಿ ಒಯ್ಯಾಕತ್ತಿ ನೀನು ಅಲ್ಲ ಗುರ್ಸಿದ್ದ ಏನು ನಿನಗೇನು ಶಾರ್ಟ್ ಟೈಮ್ ಮೆಮರಿ ಲಾಸ್ ಅಲ್ಲ ನಿನಗೆ ಅಲ್ಲೋ ನಿನ್ನ ಹೆಂಡತಿಗೆ ತಂದಿದ್ದಿಲ್ಲ ಅವ್ರ ಅಪ್ಪ ಎಲ್ಲ ಏನಾರ ಬೈಕಿ ಬಿಡಿ ಅಡಿಗೆ ಎಲ್ಲ ಮಾಡ್ಕೊಂಡು ಅದು ಹಂಗೆ ತವ್ರ ಮನೆಯಿಂದ ಒಯ್ಬೇಕದ ಪದ್ಧತದ ಗೊತ್ತೇನ ಈಗ ಉತ್ತರಂಗೆ ಮಾತಾಡ್ತೀಪ ಅಂತ ನಾನು ಒಯ್ಬೇಕಲ್ಲ ಎಲ್ಲರೂ ಒಯ್ತಾರ ಒಯ್ಯಬೇಕ ಅಲ್ಲಿ ಮತ್ತೆ
ಮಂದಿ ಕೂರಿಸಿ ದೈವದ ಅಡಿಗೆ ಬೇರೆ ಮಾಡಿಸ್ತಾರ. ದೈವ ಉಣ್ಣು ಅಡಿಗೆನ ಬೇರೆ, ಮತ್ತೆ ನಾವು ಇಲ್ಲಿ ನಮ್ಮ ಮಗಳಿಗೆ ಅಂತ ನಾವು ಮುಂದಕ್ಕೆ ಮಾಡ್ಕೊಂಡು ಹೋಗೋದು ಬೇರೆ. ಏನೇನ್ ಮಾಡ್ತೀಯ ನೋಡವ, ಮಾಡ್ಕೊ ಹೋಗತ್ತಾಗ. ಈಗೇನಾದ್ರೂ ರೊಕ್ಕ ಕೊಡ್ಬೇಕ? ಕೊಡ್ಬೇಕಪ್ಪ, ನಮ್ಮ ಕಡೆಯಿಂದ ಬರ್ತಾವ ರೊಕ್ಕ. ನಾನು ದುಡಿಯಕ್ಕೆ ಹೋಗಕ್ಕೇನೆ ಮೊದ್ಲು ಒಂಚೂರು ಕಾಯಿಪಲ್ಲೆ ತಂದು ಕೊಡ್ತಿದ್ದೆ, ಮಾಡ್ತಿದ್ದೆ, ಅದೊಡ್ಡ ರೊಕ್ಕ ಪಕ್ಕ ಉಳಿತಿತ್ತು. ಆಮೇಲೆ ನೀನ್ ತಿನ್ನ ಮಾರಕತ್ಲು, ಆಕಿ ರೊಕ್ಕ ಅದು ಏನು ಮಾಡಿಟ್ಟಾಳೆ ಯಾರಿಗೆ ಗೊತ್ತು. ನಾ ಏನು ಕೇಳಕ್ಕೆ ಹೋಗಿಲ್ಲ ಬಿಡು. ಮತ್ತೆ ಅದಾದ್ಮೇಲೆ ಎಲ್ಲಿ ನೀನು ಕಾಯಿಪಲ್ಲೆ ತರೋದೇ ಬಿಟ್ಬಿಟ್ಟಿಯಲ್ಲ. ಅಯ್ಯೋ ದೇವ್ರೆ, ಈಗ ಒಂದ್ 2-3 ದಿನ ಬಿಟ್ಟು ಪೂಜಾನ್ ಕುಬಸ್ ಮುಗ್ದಿಂದ ಮತ್ತೆ ಕಾಯಿಪಲ್ಲೆ ತಂದು ಕೊಡ್ತೀನಿ. ಮಾರ್ರಿ ಹಂಗಾರ ಮನಿ ಕಡೆ ಆಟಪಟ ಚಿಲ್ಲರ್ ರೊಕ್ಕ ಕೈಗೆ. ಅಲ್ಲ ಈಗ ಏನಕ್ಕೈತಂದ್ರೆ ಮಂಜವನು ಮಾರಾಕತ್ತಾಳ, ನಾನು ಯಾವ ಬಿದ್ದು ಮಾಡ್ದಂಗೆ ಆಕತ್. ಮತ್ತೆ ಹಿಂದಾಗಡೆ ಪಾಪ ಅದ್ರ ಹೊಟ್ಟಿ ಮೇಲೆ ಯಾಕೆ ಹೊಡಿಬೇಕು? ಈ ಉಣ್ಯಾನವ್ರು ಅಕ್ಕಿ ಕಡೆಯಿಂದ ತೊಗೊಂಡಿರ್ತಾರೆ ಕಾಯಿಪಲ್ಲೆ. ನಾ ಇಲ್ಲೇ ಮಾರಾಕತ್ತೀನಿ ಅಂದ್ರೆ ಅವ್ರ ಅಕ್ಕಿ ಕಡೆ ಯಾಕೆ ತಗೋತಾರ, ನನ್ನ ಕಡೆಯಿಂದ ತೊಗೊಂಡ್ಬಿಡ್ತಾರ. ಅದಕ್ಕೆ ಇಂಥವ್ ಮಾತಾಡಕ್ ಶಾಣೆ ಐತಿ. ಇಲ್ಲ ಅಂದ ಕುತ್ತಿಗೆ ಮುಳುಗಾಕತ್ತತಿ, ಇದು ನಿನಗೆ ಕಬರಿ ಬರಿಲ್ಲ. ಈಗ ಆತಪ್ಪ ಗುರ್ಸಿದ್ದ, ನೀನ್ ಹಿಂಗ ಜಗಳ ಮಾಡವನ ಪಡಪಡ ಬರವನ. ನಡಿ ಹೋಗುನು, ಮತ್ತೇನ್ ಮಾಡುದು? ಹೋಗಿ ತಗೊಂಬರ್ನು ಒಂದ್ ಚೈನಾ ಜೋಡಿ ಅರಿಬಿ ಸೀರೆ ಅದಲ್ಲ, ನಡಿ ಹೋಗುನ ತಗ. ತಡಿ ಹಂಗಾರೆ, ಮತ್ತೆ ಯಾರು ಗಿರ್ಜಿ ಕರೆಯೋಕ್ಕಾಗಲ್ಲ. ಮತ್ತೆ ಪಾಪ ಮಕ್ಕಳು ಸಣ್ಣ ಅದಾವು. ಪಾರಕ್ಕೆ ಒಬ್ಬಕ್ಕೆ ಇರ್ತಾಳ, ಆಕಿನ ಕರಿತೀನಿ. ಪಾರಕ್ಕ ನಾನು, ನೀನು, ಮತ್ತೆ ಯಾರಿಲ್ಲಲ್ಲ ನಿಮ್ಮಪ್ಪ. ಯಾಕ ಅಂದೆಲ್ಲ, ನಂದು ಎಲ್ಲಿ ಲೆಕ್ಕ ಬಿಡ್ತಾಳ ಅಂತ ಮಾಡಿದ್ದೆ. ನಾ ಬರ್ಬೇಕಂದ್ರೆ 50 ರೂಪಾಯಿ ಕೊಡ್ಬೇಕು ನೋಡಿ ಮತ್ತೆ ಮಧ್ಯಾಹ್ನಕ್ಕೆ. ಮತ್ತೆ ನನಗೆ ನೀ 50 ರೂಪಾಯಿ ಕೊಡ್ಲಿಲ್ಲ ಅಂದ್ರೆ ನಾ ಮತ್ತೆ ಕೇಳವಲ್ಲ. ಕುಡಿದು ಹೆಟ್ಟುಕೊಂಡೇ ಇರ್ಬೇಕು 3 ಹೊತ್ತು, ಮಧ್ಯಾಹ್ನ ಕುಡಿದು ರಾತ್ರಿನೂ ಕುಡಿದು. ಅದು ಯಾವ ಕಿಡ್ನಿ ಫೇಲ್ ಆಗಿ ಹೊಕ್ಕೆ ಕೈಲಾಗ್ತೋ ಗೊತ್ತಿಲ್ಲ. ನನಗಂತೂ ಸಾಕಾಗೈತಪ್ಪ ಯಪ್ಪ ಆತಾಗ. ಅದೇನು ನಿಮಗಂತ ಆತಾಗ 50 ರೂಪಾಯಿ ಕೊಟ್ಟರೆ ಬರ್ತೇನೆ ಅಂತಿರಲ್ಲ, ಯಾಕೆ ನಿಮ್ಮ ಮಗಳಲ್ಲ ನಾಕೆ? ನನಗೊಬ್ಬಕಿಗೆ ಬೇಕಾಗೈತೆ ಇಡೀ ಸಂಸಾರ ಮನೆಯಲ್ಲ. ಹಂಗಲ್ಲ, 50 ರೂಪಾಯಿ ಕೊಡು. ಆ ಬಿಸಿಲಾಗ ಬೆವ್ರನ್ಯಾಗ ಅಡ್ಡಾಡಿರ್ತಾನಿಲ್ಲ, ಸಾಕಾಗಿರ್ತತಿ. ನಾನು ಅಡ್ಡಾಡ್ತೀನಿ, ನನಗೂ ಸಾಕಾಗಿರ್ತತಿ. ನನಗೂ ಒಂದು 50 ರೂಪಾಯಿ ಕೊಟ್ಟರೆ ತಂದು ಕೊಡ್ತೀರಿ ನಂಗಾರ? ತಂದು ಕೊಡ್ತೇನಲ್ಲ, ಅದಕ್ಕೇನಂತ. ನಾನು ನಿನ್ಗೆ ಎಷ್ಟು ಸಲ ಹೇಳೇನಿ, ಆಗು ವಯಸ್ಸಾಗೈತಿ, ಮೊಮ್ಮಕ್ಕಳು ಕಂಡಾಗೈತಿ, ಇನ್ ದಿನಾನು ದೊಡ್ಡ ಇದು ಇದ್ದಿ ಏನಾಗಬೇಕಾಗೈತಿ. ಎಷ್ಟಕ್ಕೂ ನೀ ಕುಡಿತೀಯ ಬಿಡ್ತೀಯ, ಮಂದಿ ಹೊರಗಿನವ್ರು ನೋಡಕ್ ಬರ್ತಾರನ. ಇಲ್ಲೋಡ ದಿನಾ ನನ್ನ ಜೊತೆ ನೀನು ಒಂದು 60 ತಗೋ. ಇನ್ನು ಸರ್ವ ರೋಗಕ್ಕೂ ಸಾರಾಯಿ ಮದ್ದಂತಾರ. ಯಾವಾಗ ನೋಡಿದ್ರು ಮಾತಿತ್ತಿದ್ರ ಕಾಲು ನೋವು, ಕೈ ನೋವು, ತೆಲ್ ನೋವು, ಯವ್ವ ನಡ ಹರಿತ, ಯವ್ವ ಕಾಲು ಮುರಿತ ಅಂತೇಳಿ ಹಿಚುಗ್ರಿ ಅಂತಿರ್ತೀಯಲ್ಲ. ಇಲ್ಲೋಡ ಒಂದು 60 ತಗೊಂಡ್ ಮಕ್ಕೋ, ಹೊಡೋದು ಒಗದಂಗ್ ನೀತಿ ಮಾಡ್ತಿ. ಏನ್ ಬೆಳತನ ಮಿಸ್ಕೋದಿಲ್ಲ. ಮತ್ತೆ ಬೆಳಗ್ಗೆ ಎದ್ದು ಎನರ್ಜಿಯಿಂದ ಕೆಲಸ ಮಾಡ್ತಿ. ಮತ್ತೆ ರಾತ್ರಿ ಒಂದು 60 ತಗೋ. ಇಲ್ಲ ಕರೇನ, ಇನ್ ಮುಂದೆ ನನ್ನ ಜೊತೆಗೆ ನನಗೂ ಆಸೆ ಇರಂಗಿಲ್ಲ, ನನ್ನ ಹೆಂಡತಿ ಜೊತೆಗೆ ಪಾರ್ಟಿ ಮಾಡ್ಬೇಕಂತೇಳಿ. ಅದಕ್ಕೆ ಇಬ್ರು ನನ್ನ 60 ನಡಕ್ ಚಿಪ್ಸ್. ಏನು ಸೊಸಿ ಬಂದ್ಮೇಲೆ ಆಕಿಗೆ ಹೇಳಿದ್ರಾತ, ಚಲೋತ್ತಂಗ್ ಕಬಾಬ್ 60 ಏನಾರ ಒಂದು ಮಾಡಿಕೊಡುವ ಅಂತೇಳಿ. ಆಕಿನೂ ಹಂಗೆಲ್ಲ ನಂಗೆಲ್ಲ ಪಾಪ ಚಲೋ ಹೆಣ್ಮಕ್ಳದ. ಇಲ್ಲಾಂದ್ರ ಸೋಮವಾರ ಸಂತಿಗೆ ಹೋಗಿರ್ತಿರಲ್ಲ, ಸಂತಿ ಕಾಯಿಪಲ್ ತರಕ, ಅವಾಗ ಬಟಾಣಿ ಪಾಕಿಟ್, ಆ ಶೇಂಗಾ ಪಾಕಿಟ್, ಆಮ್ಯಾಗ ಅವು ಕಡ್ಲಿ ಹುರಿದು ಉಪ್ಪು ಖಾರ ಹಾಕಿರ್ತಾರ, ಆ ಪಾಕಿಟ್ 10 ರೂಪಾಯಿ ತಂದ್ರೆ ರಗಡಕ್ಕಲ್ಲಿ ಸುಮ್ಮನಂಗ್ ಮಾಡೋಣಂತ. ದಿನ ಒಂದು 60 ನಿನಗ ನನಗ ಹೆಂಗಂದಿ? ಅಯ್ಯೋ ಶಾಂತ, ನಾ ಯಾಕೆ ಬಾಯಿ ಮುಚ್ಕೊಂಡದೇನು ಹೇಳ? ಇವ್ರಪ್ಪ ಅದು ಹಂಗ ಮಾಡ್ತಿತ್ತು, ನಾನು ಕುಡಿಬಾ ಅಂತಿತ್ತು ಗೊತ್ತನ. ಯವ್ವ ತಾಯಿ, ಅವ್ರಪ್ಪರ ಏನ್ ಸುದ್ದುಗುದ್ದಪ್ಪ ಮತ್ತಾಪನಂತ ಮಗ. ಏನ್ ಮಾಡಕಾಕತಿ, ಏನ್ ಮಾಡಕಾಗಲ್ಲ. ತಲೆ ಕೆಡ್ಸ್ಕೊಬೇಡ. ಈ ಕಡೆ ಕಿವ್ಯಾಗ ಕೇಳಿ ಈ ಕಡೆ ಬಿಡು. ಅಟ್ಟ ಇಲ್ಲ ಹೊಡಿದಾದ್ರೆ ಒಂದು ಹೊಡೆದು ನೀನು ಒಂದು 60 ಹೊಡಿ ರಾತ್ರಿ. ನಾ ಏನ ನಂಗಲ್ ತಗೋರ್ವ. ಏನ ಆಗೈತಿ ನಿಮ್ ತಾಯಿ ಮಗ್ಗು. ಅಲ್ಲ ಅವ್ರು ಕುಡಿದಂತ ಮತ್ತೆ ನಾ ಅಯ್ಯೋ ಬಿಡ್ರಿ, ಈಗ ಅದನ್ನೆಲ್ಲ ಬಿಡ್ರಿ. ಆತ್ ತಗೋ, ಒಂದು 50 ರೂಪಾಯಿ ಎಲ್ಲ ಕೊಡ್ತೇನೆ. ನಡ್ರಿ ಹೋಗುನ್. ನಾನು ಪರಕ್ಕನ್ ಕರ್ಕೊಂಡ್ ಬರ್ತೇನಪ್ಪ. ಏನ ನಿಂದ ಗಾಡಿ ತೆಗಿ, ಅದ ಗಾಡಿಯಾಗ ಹೋಗ್ಬಿಡುನಂತ ಟಾಟಾ ಐಸಾಗ. ಹೌದಿಲ್ಲ? ಸುಳ್ಳ ಡಿಜೆಲಿಗೆ ಬೇರೆ ಖರ್ಚು, ಬಸ್ಸಿಗೆ ಹೋಗು ನಡಿವಾತಾಗ. ನಿಂದ ಪರಕರ್ದು ಇದು ಇಲ್ಲ ಏನು, ಬಸ್ ಫ್ರೀ ಐತಿ. ನಂದು ಅಪ್ಪಂದು ಅಷ್ಟ ಅಲ್ಲ, ಅವ್ನು ಕೊಡ್ತಾನೆ. ನಡಿ ಹೋಗಿ ಬರೋ. ಒಂದು 50 ರೂಪಾಯಿಗೆ ಸುಳ್ಳ, ಮತ್ತೊಂದು 100-200 ರೂಪಾಯಿ ಡಿಜೆಲ್ ದಂಡ. ಅದ್ರಾಗ ಬೇರೆ ಆ ಸಿಟಿ ಒಳಗೆ ರಂಜಾನ್ ಬೇರೆ, ಎಲ್ಲಿ ನೋಡ್ತಿ ಅಲ್ಲಿ ಗದ್ಲ ಅಂದ್ರೆ ಗದ್ಲ. ನಿಲ್ಸಕ್ಕೆ ಗಾಡಿ ನಿಲ್ಸಕ್ಕೆ ಜಾಗ ಇಲ್ಲ ಗೊತ್ತನ. ಎಂಥ ರಂಜಾನ್ ಗದ್ಲು ಬೇವಾತಾಗ. ಅದಕ್ಕೆ ಬೇಡ, ಬಸ್ಸಿಗೆ ಹೋಗ್ಬಿಡುನಂತೆ ನಾನು. ಇಲ್ಲ ಬೇ, ದುರ್ಗದ ಮೇಲೆ ಕಾಲಿಡು ಮಾತಿಲ್ಲ, ಎಂಥ ಗದ್ಲಂತಿ. ಹೌದನ? ಆಯ್ತು ನಡಿ ಹಂಗಾರ.